ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಸನಾತನ ಧರ್ಮದಲ್ಲಿ ಬರುವ ಪುರಾಣಗಳಲ್ಲಿ 18 ಪುರಾಣ ಮತ್ತು 18 ಉಪಪುರಾಣಗಳಿದ್ದಾವೆ. ಅದರಲ್ಲಿ ಏನೇನು ನಿಮಗೆ ತಿಳ್ಕೊಬೋದು, ಏನೇನು ಕಲ್ತ್ಕೊಬೋದು ಅಂತ ಹೇಳ್ತೀನಿ. ಅದರಲ್ಲಿ ನಿಮಗೆ ಖಗೋಳಶಾಸ್ತ್ರ ಇರುತ್ತೆ, ಅಂದರೆ ಕಾಸ್ಮಾಲಜಿ ಇರುತ್ತೆ, ಆಮೇಲೆ ಭೂಗೋಳಶಾಸ್ತ್ರ ಇರುತ್ತೆ, ಜಿಯಾಲಜಿ ಎಲ್ಲೆಲ್ಲಿ ಖನಿಜಗಳು ಸಿಗುತ್ತೆ ಅಂತಲೂ ಹೇಳ್ತಾರೆ, ಆಮೇಲೆ ಶಿಲ್ಪಶಾಸ್ತ್ರ ಹೇಗೆ ಒಂದು ಶಿಲ್ಪ ಕೆತ್ತಬೇಕು, ಆಮೇಲೆ ದೇವಸ್ಥಾನ ಹೇಗೆ ಕಟ್ಟಬೇಕು, ಆಮೇಲೆ ಪ್ರಾಣಿಶಾಸ್ತ್ರ ಅಂದರೆ ಪ್ರಾಣಿಗಳನ್ನು ಹೇಗೆ ಸಾಕಬೇಕು, ಅವಕ್ಕೆಲ್ಲ ಕಾಯಿಲೆ ಬಂದರೆ ಹೇಗೆ ನೋಡ್ಕೊಬೇಕು, ಸಸ್ಯಗಳ ಬಗ್ಗೆ ಏನೇನು ಮರಗಳಿದ್ದಾವೆ, ಏನೇನು ಸಸ್ಯಗಳಿದೆ, ಅದರಿಂದ ಏನೇನು ಉಪಯೋಗ ಆಗುತ್ತೆ, ಆಮೇಲೆ ಆಯುರ್ವೇದ, ನಾಟ್ಯಶಾಸ್ತ್ರ, ಸಂಗೀತ ಶಾಸ್ತ್ರ, ವ್ರತಗಳು, ಕಥೆಗಳು, ನೀತಿ ಕಥೆಗಳು, ಆಮೇಲೆ ಈ ರಾಮಾಯಣ ಮಹಾಭಾರತದಲ್ಲಿ ನಮಗೆ ಎಷ್ಟೋ ವಿಷಯಗಳು ಇಲ್ಲದೇ ಇರೋದೆಲ್ಲ ಇದೆಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ. ಕೆಲವುದೆಲ್ಲ ಸಣ್ಣ ಸಣ್ಣ ಎಷ್ಟೋ ಎಕ್ಸ್ಟ್ರಾ ಥಿಂಗ್ಸ್ ನಾವು ಇಲ್ಲಿ ತಿಳ್ಕೊಬೋದು. ಅದರಲ್ಲಿ ತುಂಬ ಇರುತ್ತೆ. ಅಂದರೆ ನೀವು ಇದನ್ನು ಓದ್ಕೊಂಡ್ಬಿಟ್ಟು ನಿಮಗೆ ಒಂದು 100 PhD ಮಾಡ್ಬೋದು ಅನಿಸುತ್ತೆ. ಅಷ್ಟೊಂದು ನಾನು ಹೇಳಿ ಕಡಿಮೆ 100 PhD ಅಂತ, ಅದಕ್ಕಿಂತನೂ ಜಾಸ್ತಿ ಮಾಡ್ಬೋದು. ಆದರೆ ಅದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದರಲ್ಲಿ 3 ಥರ ಭಾಷೆಗಳಿರುತ್ತೆ. ಒಂದು ದರ್ಶನ ಭಾಷೆ, ಸಮಾಧಿ ಭಾಷೆ ಮತ್ತು ಗುಹ್ಯ ಭಾಷೆ ಅಂತ ಇರುತ್ತೆ. ಹಾಗಾಗಿ ಎಲ್ಲದು ನಿಮಗೆ ನೇರವಾಗಿ ತಿಳ್ಕೊಳಕ್ಕಾಗಲ್ಲ. ಸಮಾಧಿ ಭಾಷೆ ಅಂತ ಹೇಳಿದ್ರೆ ನಿಮ್ಗೆ ಹೇಗೆ ಕಂಡಿರುತ್ತೋ ಹಾಗೆ ಹೇಳ್ತಾರೆ, ಅಂದರೆ ಹೇಗಿರುತ್ತೋ ಹಾಗೆ ಹೇಳ್ತಾರೆ ಏನಾರು ಇದ್ದಿದ್ದು. ದರ್ಶನ ಭಾಷೆ ನಿಮ್ಗೆ ಹೆಂಗೆ ಕಾಣಿಸುತ್ತೋ ಹಾಗೆ, ಅಂದರೆ ನಿಮಗೆ ಈಗ ಕೆಲವರಿಗೆ ಈಗ ಒಂದು ಕಡೆ ಹುಲಿ ಏನಾರು ಒಂದು ಅದ್ರ ಮಗುನೋ ಅಥವಾ ಇನ್ನೊಂದು ಪ್ರಾಣಿನ ರಕ್ಷಣೆ ಮಾಡೋಕ್ಕೂ ಎತ್ತಿರ್ಬೋದು, ಇಲ್ಲ ಅಂದರೆ ತಿನ್ನೋಕ್ಕೂ ಎತ್ತಿರ್ಬೋದು. ನಿಮ್ಗೆ ಒಂದು ಕಡೆಯಿಂದ ನೋಡಿದ್ರೆ ಅದು ತಿನ್ಬೋದು ಅಂತ ಅನಿಸುತ್ತೆ, ಇನ್ನೊಂದು ಕಡೆ ನೋಡಿದ್ರೆ ಅದು ರಕ್ಷಣೆ ಮಾಡ್ದಂಗೆ ಅನಿಸ್ಬೋದು. ಅಂದರೆ ಆ ಥರ ಈಗೆಲ್ಲ ಫೋಟೋ ಎಲ್ಲ ಕಳಿಸ್ತಾರಲ್ಲ ಹಾಗೆ ಆ ಥರದ್ದೆಲ್ಲ ದರ್ಶನ ಭಾಷೆ, ಸಮಾಧಿ ಭಾಷೆ ಮತ್ತು ಗುಹ್ಯ ಭಾಷೆ. ಅಂದರೆ ತುಂಬ ಮಿಸ್ಟಿಕ್ ಆಗಿರುತ್ತೆ, ಅದು ನಮಗೆ ಅರ್ಥಗಳು ಗೊತ್ತಾಗೋದಿಲ್ಲ. ಅದೆಲ್ಲ ತುಂಬ ತಿಳುವಳಿಕೆ ಇದ್ದವ್ರ ಹತ್ರ ಅವ್ರು ಹೇಳಿದ್ದನ್ನು ಕೇಳಿಕೊಂಡು ನಾವು ತಿಳ್ಕೊಬೇಕು. ಬಿಟ್ಟು ನಾವಾಗೆ ತಿಳ್ಕೊಂಡ್ರೆ ಕೆಲವು ತಪ್ಪುಗಳು ಆಗ್ಬೋದು, ತಿಳ್ಕೊಬೋದು. ಬಟ್ ಪುರಾಣದಲ್ಲಿ ತುಂಬ ನಾಲೆಡ್ಜ್ ಇರುತ್ತೆ. ಸಾಧ್ಯವಾದರೆ ಯಾರು ಹೇಳಿದ್ರೆ ಅದನ್ನೆಲ್ಲ ಕೇಳಿ, ಇಲ್ಲಾಂದರೆ ಯಾರು ಹೇಳ್ತಾ ಇರೋದನ್ನ ಹೋಗಿಬಿಟ್ಟು ಕೇಳಿ. ಧನ್ಯವಾದಗಳು.